ಮನೆಗೆಲ್ಲ ಜೋಡಿಸಿ ಪೂಜೆ ಬಂದೆ ತಗೊಂಡು ಬರ್ತೀನಿ. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಚೆನ್ನಾಗಿ ಅಂದರೆ ಹೀಗಿದ್ದೀನಿ. ಏಕೆಂದರೆ ಸ್ವಲ್ಪ ಹುಷಾರಿಲ್ಲ, ಮೈಕೈ ನೋವು, ಜ್ವರ ಬರೋ ಥರ ಇದೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಒಂದು ಬೀಗ್ರೂಟ ಇತ್ತು, ಅದು ಸ್ವಲ್ಪ ಲಾಂಗ್ ಇತ್ತು. ಒಂದು 2:30-3 ಗಂಟೆ ಜರ್ನಿ ಇತ್ತು. ಆ ಕಡೆಯಿಂದ ಈ ಕಡೆಯಿಂದ ಸ್ವಲ್ಪ ಜರ್ನಿ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆದಂಗೆ, ಮೈಕೈ ನೋವೆಲ್ಲ, ಸ್ವಲ್ಪ ಜ್ವರ ಬಂದಂಗೆ, ತಲೆ ಸ್ವಲ್ಪ ನೋವು ಇದೆ. ಈ ಟೈಮ್ ಬಂದು 3 ಗಂಟೆ. ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮಲಗಿಬಿಟ್ಟಿದ್ದೆ. ಎದ್ದಿದ್ದೆ ನಾನು ಒಂದು 9:15 ಆಗೋಯ್ತು. ಹೇಳೋಕ್ಕೆ ಆಗಲಿಲ್ಲ, ತಲೆನೋವೆಲ್ಲ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ನನಗೆ ಬೆಳಗ್ಗೆ ಬೇಗ ಹೇಳೋಕ್ಕೆ ಆಗಲಿಲ್ಲ. ಹಾಗಾಗಿ ಕೆಲಸ ಏನೂ ಮಾಡಿರಲಿಲ್ಲ, ಹಾಗೆ ಇತ್ತು. ತಿಂಡಿಗೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಬೇಗನೆ ಹೋಗ್ತೀನಿ ಅಂತ ಅಂದ್ಬಿಟ್ರು. ನನಗಂತೂ ಅದಂತೂ ಇನ್ನೂ ತಲೆನೋವು ಬಂದ್ಬಿಡ್ತು. ಏನಪ್ಪ ಮಾಡೋದು, ಬೆಳಿಗ್ಗೆ ಬೇಗನೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳಿದೆ. ಸರಿ ಅಂತ ಹೇಳಿ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು, ಅದಕ್ಕೆ ಅನ್ನ ಮಾಡಿ ಪುಳಿಯೋಗರೆ ಮತ್ತು ಸ್ವಲ್ಪ ಕೆಮ್ಮು ಬೇರೆ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿಕೊಟ್ಟೆ. ತಿನ್ಕೊಂಡು ಅವರು ಆಫೀಸ್ಗೆ ಹೋದರು. ಇನ್ನು ನನ್ನ ದೊಡ್ಡ ಮಗನಿಗೆ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅವನು SLC ಸಲ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು. ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ಪುಳಿಯೋಗರೆ ಮೊಸರನ್ನ ಇದೆ. ಪಪ್ಪು ಸ್ನಾನ ಮುಗಿಸಿ ನೀನು ತಿನ್ಕೊಂಡು ಸ್ಕೂಲ್ಗೆ ಹೋಗು ಅಂತ ಹೇಳಿದೆ. ಸರಿ ಅಂತ ಹೇಳಿ ಅವನು ಹೋಗಿದ್ದ. ಅವನ್ನೆಲ್ಲ ಹೋಗಾದ್ಮೇಲೆ ನಾನು ಸ್ವಲ್ಪ ರಿಲೀಫ್ ಅನಿಸ್ತು. ಆಗ ಎದ್ದು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಎಲ್ಲ ಮುಗಿಸಿ, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ, ಈಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೇನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗಲೀಜಾಗಿತ್ತು. ನಾನು ಅಕ್ಷಯ ತೃತೀಲಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ದೇವ್ರ ಪೂಜೆ ಮಾಡೋಂಗಿರಲಿಲ್ಲ ನಾನು. ಹಾಗಾಗಿ ಮಾಡಿರಲಿಲ್ಲ. ಅಮಾವಾಸ್ಯೆ ಇಲ್ಲೆಲ್ಲ ಮಾಡೋಕ್ಕಾಗಲಿಲ್ವಲ್ಲ, ಅದಕ್ಕೋಸ್ಕರ ಈಗ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ದೇವ್ರ ಮನೇನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೆಗೆದಿಟ್ಟು ನಾನು ದೇವ್ರ ಮನೇನ ಕ್ಲೀನಿಂಗ್ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ. ಈ ಥರ ಕ್ಲೀನ್ ಮಾಡಿದ್ದೀನಿ. ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಆಗಿದೆ. ಈಗ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಬೇಕು. ಎಲ್ಲ ಮುಗಿಸಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಈಗ ಅದನ್ನು ಜೋಡಿಸಿ ಪೂಜೆ ಮಾಡಬೇಕು. ನಾನು ಕೆಲಸ ಎಲ್ಲ ಮುಗಿಸೋಷ್ಟೊಳಗೆ 1:30-2 ಗಂಟೆ ಹಂಗೆ ಆಗೋಯ್ತು. ಸ್ನಾನ ಎಲ್ಲ ಮುಗಿಸಿ ಬಂದು ಇವಾಗ ದೇವ್ರ ಸಾಮಾನು ತೊಳೆಯೋಣ ಅಂತ ಎಲ್ಲ ನೋಡಿ ಹಾಕಿದ್ದೀನಿ. ಸಿಂಕಿಗೆ ಕಾಣಿಸ್ತಿದೆಯಲ್ವಾ, ಹಾಕಿದ್ದೀನಿ. ಈಗ ತೊಳೆದು ಇದನ್ನೆಲ್ಲನೂ ದೇವ್ರ ಮನೆಗೆಲ್ಲ ಜೋಡಿಸಿ ಪೂಜೆ ಮಾಡೋಣ. ಸ್ವಲ್ಪ ಸುಸ್ತು ಆಗ್ತಾ ಇದೆ, ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದಿದ್ದು. ಪೂಜೆ ಮಾಡಿ ಊಟ ಮಾಡೋಣ ಅಂದ್ಕೊಂಡೆ, ಟೈಮೇ ಆಗೋಯಿತು. ಆಗಲಿಲ್ಲ. ಈಗ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಎಲ್ಲಾದರೂ ಹೋಗಿ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಆಗಲ್ಲ, ಸ್ವಲ್ಪ ಹುಷಾರು ತಪ್ಪಿಡ್ತೀನಿ. ಸ್ವಲ್ಪ ಬಿಸಿಲಿತ್ತು ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಜ್ಯೂಸು ನೀರೆಲ್ಲ ಕುಡಿದ್ಬಿಟ್ಟೆ. ಹೊರಗಡೆ ಎಲ್ಲ ಹೋದರೆ ಸ್ವಲ್ಪ ಬಾಯೆಲ್ಲ ಒಣಗ್ದಂಗೆ ಆಗ್ಬಿಡುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಜ್ಯೂಸು ಮತ್ತು ನೀರು ಎಲ್ಲ ಕುಡಿದ್ಬಿಟ್ಟೆ. ಹಾಗಾಗಿ ಸ್ವಲ್ಪ ವಯಸ್ಸು ಕೂಡ ಹಿಡ್ದಂಗೆ ಆಗ್ತಿದೆ. ಗಂಟಲೆಲ್ಲ ಸ್ವಲ್ಪ ನೋವು ಬಂದಿದೆ. ರಾತ್ರಿ ಟ್ಯಾಬ್ಲೆಟ್ ತೊಗೋಬೇಕು. ನವಿ ಹಾಗೆ ಹೇಳ್ತಾಯಿದ್ರು, ಫೋನ್ ಮಾಡಿದ್ರು ಇವಾಗ, ಏನು ಮಾಡ್ತಿದ್ಯಾ ಅಂತ. ಇಲ್ಲ, ಈ ಥರ ಆಗೋಗಿದೆ, ಹುಷಾರಿಲ್ಲ, ಆಗ್ತಾಯಿಲ್ಲ. ಬೆಳಗ್ಗೆನೇ ಆಗ್ತಾ ಇರಲಿಲ್ವಲ್ಲ, ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರು. ಅಂದ್ಕೊಂಡೆ ಇವಳು ಮಲಗಿಬಿಡ್ತಾಳೆ ಅಂತ, ಹಾಗೆ ಮಲಗಿಬಿಟ್ಟಿದೆಯಲ್ಲ ಅಂತ ಹೇಳಿದ್ರು. ಸರಿ, ಬರ್ತಾ ಮಾತ್ರೆ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ರಾತ್ರಿ ಮಾತ್ರೆ ನುಂಗ್ ಮಲಗಿಬಿಟ್ರೆ ಸ್ವಲ್ಪ ಬೆಳಗ್ಗೆಗೆ ರಿಲೀಫ್ ಆಗಬೇಕು. ಏಕೆಂದರೆ ಈಗ ಸ್ವಲ್ಪ ಫಂಕ್ಷನ್ಸ್ಗಳು ಜಾಸ್ತಿ ಇದ್ದಾವೆ. ಇವತ್ತು ಒಂದಿತ್ತು, ಆದರೆ ನವೀನ್ ಕೂಡ ಡ್ಯೂಟಿಗೆ ಹೋಗಲೇಬೇಕಿತ್ತು. ಹಾಗಾಗಿ ಮೀಟಿಂಗ್ ಇದೆ, ನಾನು ಹೋಗಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಹೋಗಿದ್ದಾರೆ. ನಾನು ಕೂಡ, ಏಕೆಂದರೆ ನಂಗೆ ಸ್ವಲ್ಪ ಆಯ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಮಗ ಬೇರೆ ಸ್ಕೂಲ್ಗೆ ಹೋಗಿದ್ನಲ್ಲ, ಮಧ್ಯಾಹ್ನ ಹಾಫ್ ಡೇನೇ ಬರ್ತೀನಿ ಕಣಮ್ಮ ಅಂತ ಹೇಳಿದ. ಸರಿ ಆಯಿತು ಪಾಪು ಬಾ ಅಂತ ಹೇಳಿದೆ.
ಈಗ ನಾನು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದ್ಬಿಡ್ತೀನಿ, ಬೇಗ ಬೇಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಬಿಡೋವಂಥ ವಿಡಿಯೋಗಳು ಬಂದು ನಿಮಗೆ ನೋಟಿಫಿಕೇಷನ್ ಆಗಿ ಬೀಳುತ್ತೆ. ಫಸ್ಟೇ ನೀವು ನೋಡ್ಬೋದು. ನಾನು ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ, ನೀವು ಅದನ್ನು ನೋಡ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದಂತೂ ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಕೂಡ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ 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 ನನಗೆ ಸಪೋರ್ಟ್ನ ನೀಡಿ. ನಾನು ಇಷ್ಟೊಂದು ವಿಡಿಯೋಗಳನ್ನ ಬಿಟ್ಟಿದ್ದೀನಿ, ಆದರೆ ಯಾರೂ ಸಬ್ಸ್ಕ್ರೈಬ್ನ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹಂಬಲ್ ರಿಕ್ವೆಸ್ಟಾಗಿ ಕೇಳ್ಕೊತಾ ಇದ್ದೀನಿ. ಏಕೆ ಅಂತ ಹೇಳಿದ್ರೆ ಈಗ ನಂಗೆ ಹುಷಾರಿಲ್ಲ ಅಂದರೂ ಕೂಡ ನಾನು ವಿಡಿಯೋನ ಮಾಡ್ತೀನಿ. ನಾವು ಹೇಗೆಲ್ಲ ಇರ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ವಿಡಿಯೋ ಮುಖಾಂತರ ನಿಮಗೆ ನಾನು ತೋರಿಸ್ತೀನಿ ಅಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಓಕೆ, ಮತ್ತೆ ವಿಡಿಯೋನ ಮುಂದುವರಿಸ್ತೀನಿ. ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ವಿಡಿಯೋನ ಮುಂದುವರಿಸ್ತೀನಿ. ಓಕೆ, ಹಸ್ಬಿಟ್ಟು ನೀಟಾಗಿಡೋಣ ಅಂತ. ದೇವ್ರ ಮನೆ ಕೆಲಸ ಅಂತ ಹೇಳಿದ್ರೆ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ಹಿಡ್ದೇ ಇಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಲೇಟೇ ಆಯಿತು, ಏಕೆಂದರೆ ನಂಗೆ ಸ್ವಲ್ಪ ಹೆಲ್ತ್ ಬೇರೆ ಸರಿ ಇಲ್ದಂಗೆ ಆಗೋಯ್ತಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಇಷ್ಟೋ ತನಕ ಇಟ್ಕೊಳ್ಳೋದೇ ಇಲ್ಲ ನಾನು ಕೆಲಸ ಎಲ್ಲನೂ. ಬೇಗ ಎದ್ದು ಎಲ್ಲ ಕೆಲಸ, ದೇವ್ರ ಮನೆ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಎಲ್ಲ ಮುಗಿಸ್ಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ನಮ್ಮ ಮನೆಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಏಕೆಂದರೆ ನಾವು ಒಂದೇ ಬಿಲ್ಡಿಂಗಲ್ಲಿ 3 ಜನ ಇರೋದು, ನಾವು ಮತ್ತೆ ಪಕ್ಕದಲ್ಲಿ ಮತ್ತು ಮೇಲ್ಗಡೆ. ಹಾಗಾಗಿ ಅವ್ರುಗಳೆಲ್ಲ ಮಾತಾಡ್ತಾ ಇರ್ತಾರೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಏನು ಅಂದ್ಕೋಬೇಡಿ, ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ ಅನ್ಕೋತೀನಿ. ಇದನ್ನೆಲ್ಲ ಈಗ ಹೊರಿಸಿಟ್ಟು ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟು ದೀಪ ಹಚ್ಬಿಡ್ತೀನಿ. ಇವಾಗ ಟೈಮ್ ಬಂದು 3:30, ಏನು 3:30 ಮೇಲೆ ಆಗಿದೆ. ಆದ್ರೂ ಕೂಡ ಎಲ್ಲ ನೀಟಾಗಿ ಬೇಗ ಮಾಡಿಬಿಟ್ರೆ ನನಗೂ ಕೂಡ ಈಸಿ ಆಗುತ್ತಲ್ಲ. ಸ್ವಲ್ಪ ಬೇಗ ಬೇಗ ಮುಗಿಸ್ಬಿಡೋಣ. ಎಲ್ಲ ತೆಗೆದಿಟ್ಟಿದ್ದೀನಿ. ಇನ್ನು ದೇವ್ರ ಸಾಮಾನೆಲ್ಲ ಜೋಡಿಸಿ ಹೂವು ಮುಡಿಸಿ ಪೂಜೆ ಮಾಡೋದೆ. ಹೊಸ್ಲಿಗೆಲ್ಲ ರೆಡಿ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ. ಏಕೆಂದರೆ ಸ್ವಲ್ಪ ಆಯ್ತಾ ಇಲ್ಲ ನನಗೆ, ಆದರೂ ಕೂಡ ಹಾಗೇ ಇದೆಯಲ್ಲ ದೇವ್ರ ಮನೆ. ಯಾಕೋ ನೀಟ್ ಅನಿಸ್ತಾ ಇರಲಿಲ್ಲ ದೇವ್ರ ಮನೆ. ಲಾಂಗ್ ಆಗೋಯ್ತು ದೇವ್ರ ಮನೆ ಕ್ಲೀನ್ ಮಾಡಿ ನಾನು. ಹಾಗಾಗಿ ನಾನು ಮಾಡೋಂಗಿರಲಿಲ್ಲ ಮಧ್ಯದಲ್ಲಿ ಹಬ್ಬಗಳಲ್ಲಿ. ಅದಕ್ಕೋಸ್ಕರ ಇವಾಗ ಟೈಮ್ ಇದೆಯಲ್ವ, ಸ್ವಲ್ಪ ಹಾಗೆ ಬಿಟ್ಟರೆ ಹಾಗೆ ಆಗೋಗುತ್ತಲ್ಲ ಅಂತ ಹೇಳಿ ಸ್ವಲ್ಪ ಈಗ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನು ಅಡುಗೆನೂ ಎಲ್ಲ ಮಾಡಿಟ್ಟಿದ್ದೀನಿ, ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ. ರಾತ್ರಿಗೂ ಕೂಡ ಏನು ಯೋಚನೆ ಇಲ್ಲ, ಯಾಕೆಂದರೆ ಸಾಂಬಾರು ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಏಕೆಂದರೆ ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ರೆ ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇದರಿಂದ ಬೇಕಾದ್ರೆ ಅನ್ನ ಮಾಡ್ಕೋಬೋದು ಅಂತ ಹೇಳಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ. ಈ ಸ್ವಲ್ಪ ಎಲ್ಲ ಬೇಗ ಬೇಗನೆ ಕ್ಲೀನ್ ಮಾಡೋಣ. ಬೇಗ ಬೇಗ ಮುಗಿಸ್ಕೊಂಡ್ರೆ ನಾನು ಸರಿ ಹೋಗುತ್ತೆ ಇದನ್ನೆಲ್ಲ. ಹಾಗೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಅಕ್ಕಿನ ನೆನೆ ಹಾಕಿದ್ದೆ. ನಾಳೆ ಇಡ್ಲಿ ಏನಾದರೂ ಮಾಡೋಣ, ತಿಂಡಿಗೆ ಮಾಡಬೇಕಲ್ಲ ಅಂತ ಹೇಳಿ ಅದನ್ನು ಕೂಡ ರುಬ್ಬಿ ಎಲ್ಲ ಮುಗಿಸ್ಕೊಂಡೆ. ಕೆಲಸ ಅಂತೂ ಇದ್ದೇ ಇರುತ್ತಲ್ವ, ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಮನೆ ಕ್ಲೀನ್ ಮಾಡೋದು ಕೆಲಸ ಅಂತೂ ಇದ್ದೇ ಇರುತ್ತೆ. ಹೆಣ್ಮಕ್ಳಿಗಂತೂ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಒಂದಿನ ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ನೆಕ್ಸ್ಟ್ ಡೇ ಅಂತೂ ಮನೆ ಕೆಲಸ ಬಾಕಿ ಹಂಗೆ ಉಳಿದ್ಬಿಟ್ಟಿರುತ್ತೆ. ಹಾಗಾಗಿ ಸೋಮವಾರ ವಾರ ಬೇರೆ ಇತ್ತಲ್ವ, ಹಾಗಾಗಿ ನನಗೆ ಸ್ವಲ್ಪ ಲೇಟೇ ಆಯಿತು. ಎಲ್ಲ ಮುಗಿಸೋಷ್ಟ್ರೊಳಗೆ ಒಂದು 7 ಗಂಟೆ 6:30 ಹಂಗೆ ಆಗೋಯಿತು. ಈಗ ಅಕ್ಕಿನೂ ರುಬ್ಬಿಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೋಗಬೇಕು. ಫಸ್ಟು ಅಕ್ಕಿ ಎಲ್ಲ ರುಬ್ಬಿಟ್ಬಿಡೋಣ. ಸ್ವಲ್ಪ ಮಳೆ ಗಾಳಿ ಥರ ಇದೆಯಲ್ವಾ, ಇನ್ನೂ ಉಬ್ಬಲ್ಲ ಅಂತ ಹೇಳಿ ರುಬ್ಬಿಟ್ಟೆ. ಅಕ್ಕಿ ಎಲ್ಲ ರುಬ್ಬಿ ಇಟ್ಟೆ. ನಾಳೆಗೆ ಇಡ್ಲಿ ಮಾಡೋಣ ಅಂತ ಅಕ್ಕಿ ನೆನೆ ಹಾಕಿದ್ದೆ. ಎಲ್ಲ ಮಾಡಿ ಇಟ್ಟೆ, ಕೆಲಸ ಎಲ್ಲ ಮುಗೀತು. ದೇವ್ರ ಪೂಜೆನೂ ಕೂಡ ಮಾಡಿದೆ, ಎಲ್ಲ ಮುಗೀತು. ಈಗ ಸ್ವಲ್ಪ ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ, ದೇವ್ರ ಪೂಜೆ ಎಲ್ಲ ಆಗಿದೆ. ಇಷ್ಟೊತ್ತು ತಗೋತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರೊಳಗೆ ಇಷ್ಟೊತ್ತು ಟೈಮ್ ತಗೋತು. ದೇವ್ರ ಮನೆ ಕ್ಲೀನ್ ಮಾಡೋದೇ ಲೇಟ್ ಅಲ್ವಾ, ಟೈಮ್ ತಗೊಳ್ಳುತ್ತೆ. ನಂಗಂತೂ ಯಾಕೋ ತುಂಬ ಸುಸ್ತಾಗ್ತಾ ಇದೆ, ಆಯ್ತಾ ಇಲ್ಲ. ಜ್ವರ ಬರುವಂಗೆ ಆಗ್ಬಿಟ್ಟಿದೆ ಯಾಕೋ. ಇನ್ನು ನಾಳೆ ಫಂಕ್ಷನ್ ಇದೆ, ಇನ್ನು ನಾಡಿದ್ದು ಫಂಕ್ಷನ್ ಇದೆ. ಫಂಕ್ಷನ್ಗಳಂತೂ ನೆನೆಸ್ಕೊಂಡ್ರಂತೂ ನನಗಂತೂ ಯಾಕಪ್ಪ ಫಂಕ್ಷನ್ಗಳು ಬಂದಿದ್ದಾವೆ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಐಬ್ರೋ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ನೆನ್ನೆನೂ ಕೂಡ ಫಂಕ್ಷನ್ ಇತ್ತು, ಹಾಗೆ ಹೊರಟೋದೆ. ಟೈಮ ಸಾಕಾಗಲಿಲ್ಲ ನನಗೆ.
ಮೊನ್ನೆನೂ ಕೂಡ ಫಂಕ್ಷನ್ ಇತ್ತು, ಹೋಗಿದ್ವಲ್ಲ, ಹಾಗಾಗಿ ಟೈಮ್ ಸಾಕಾಗಲಿಲ್ಲ. ಈಗ ಐಬ್ರೋ ಮಾಡಿಸ್ಕೊಬೋಣ, ಇನ್ನು ಟೈಮ್ ಆಗಿಬಿಡುತ್ತೆ. ಇನ್ನು ಬಂದು ಸಾಯಂಕಾಲ ಅಡುಗೆ ಮಾಡಬೇಕು, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಹಾಗೆ ನನ್ನ ತಮ್ಮನ ಹೆಂಡ್ತಿನೂ ಕೂಡ ಅಕ್ಕ ನಾನು ಮಾಡಿಸ್ಕೋಬೇಕು ಬರ್ತೀನಿ ಅಂತ ಹೇಳಿದ್ಲು. ಸರಿ ಕಣವ ರೆಡಿಯಾಗಿರು ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಹೋಗಿ ಅವಳನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ ನೋಡಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ನೋಡ್ತಾಯಿರಿ. ಓಕೆ, ಈಗ ಹೋಗೋಣ. ಹೋಗ್ತಾ ಇದ್ದೀವಿ ತಮ್ಮನ ಮನೆಗೆ. ಈಗ ಬರ್ತಾ ಇದೆಯಲ್ಲ ನನ್ನ ನಾದಿನಿ ಮಗಳು, ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೋಯ್ತಾ ನಮ್ಮ ಪುಟಾಣಿ ನೋಡೋದು ಹಿಂಗೆ ಹೋಗ್ತಾ ಇದೆ. ಗೊತ್ತಲ್ವ ನಮ್ಮ ಪುಟಾಣಿ ಅಂದರೆ ನಮ್ಮ ಪರೀಕ್ಷಿತು ಪುಟವ, ಅದು ಕೂಡ ಬತ್ತು ನಮ್ಮ ಜೊತೆ ಹೋಗ್ತಾ ಇದ್ದಿದ್ದಲ್ಲ. ನಾನು ಬರ್ತೀನಿ ಅಂತ. ಇಲ್ಲಿ ಪುಟವ ನೋಡಲ್ಲಿ ಹೋಗ್ತಾ ಇದ್ದೀವಲ್ಲ ನಾವು. ಎಲ್ಲಿಗೆ? ರಿಷಾನ್ ಮನೆಗೆ ಹೋಗ್ತಾ ಇದ್ದೀವಲ್ವ. ಹೋಗೋಣ ಈಗ. ಬಂದೆ ತಮ್ಮನ ಮನೆಗೆ. ನೋಡಿ ಎಲ್ಲ ನಿಂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಸಣ್ಣಿ ನೋಡಿ ಕಾಲೇಜ್ಗೆ ಹೋಗಿ ಬಂದೇನೆ ಅಂತ. ಬೆಳಗ್ಗೆ ಬಂದವಳು ಸ್ನಾನ ಮಾಡಿ ಒಟ್ಟ ಇಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಲ್ಲಿ ನೋಡಿ, ಇಲ್ಲಿ ಕಂದಮ್ಮ ನೋಡಲ್ಲಿ. ಸೇಮ್ ಡ್ರೆಸ್ಸು ಕಂದಮ್ಮಂದು. ಈಗ ನನ್ನ ತಮ್ಮನ ಹೆಂಡ್ತಿನೂ ಕರ್ಕೊಂಡು ಹೋಗೋಣ ಅಂಗಡಿಗೆ. ನೋಡಿ ಫ್ರೆಂಡ್, ನನ್ನ ಅವತಾರನ ಇವ್ನು ಇಳಿಯಲ್ಲ ಅಂತಾನೆ, ಇವ್ನು ಇಳಿಯ ಅಂತಾನೆ. ಇಬ್ರು ಎತ್ಕೊಳ್ಳಿ ಅಂತಾನೆ. ಯಾರ ಹತ್ರನು ಒಯ್ತಾ ಇಲ್ಲ. ಇವ್ನು ಎತ್ಕೊಂಡಿರತ್ ಇವ್ನ್ ಹೊಟ್ಟೆ ಕಿಚ್ಚು, ಇವ್ನು ಎತ್ಕೊಂಡಿರತ್ ಇವ್ನ್ ಹೊಟ್ಟೆ ಕಿಚ್ಚು. ನೋಡಿ ನನ್ನ ಅವತಾರವ. ಯಾವಾಗ ಈಗ ಯಾರು ಬಿದ್ದೋಯ್ತಾ ಇದ್ದೀರಷ್ಟು ನೀನು ಕಂದಮ್ಮ. ಹೋಗಲ್ಲ ಅವನ ಹತ್ರ. ಕಂದಮ್ಮ ಇಲ್ಲವ ಆಯ್ತವ. ಅಣ್ಣ ಅಲ್ವವ? ಎರಡೆರಡು ಮಕ್ಳಿದ್ರೆ ಇದ್ದೇ ಪ್ರಾಬ್ಲಮ್. ಅತ್ತೆ ಅವಳಿ ಜವಳಿ ಆದ್ರೆ ಹಿಂಗೆ ಹಿಂಸೆ. ನೋಡಿ ಬೇರೆ ಮಕ್ಳು ಹಿಂಗೆ ಆಡ್ತವೆ. ಇನ್ನು ಅವಳಿ ಜವಳಿ ಆದ್ರೆ ತಮ್ಮ ಅಲ್ಲ. ಅಮಿತಣ್ಣ ಇಲ್ಲಿ, ಅಮಿತಣ್ಣ ಸಾಕ್ತಿಲ್ಲ ಈಗ. ನೋಡಿದ್ರಲ್ಲ ನನ್ನ ಮಕ್ಕಳು ಅವತಾರವ. ಚಿಕ್ಕ ಮಕ್ಳನ್ನ ಸಾಕೋದು ತುಂಬ ಕಷ್ಟ ಅಲ್ವಾ? ಎರಡುವೇ ಕಚ್ಚಾಡ್ತವೆ. ಅವನೂ ಕರ್ಕೊಂಬಂದ್ಬಿಟ್ಟೆ ಅಳ್ತಾ ಇದ್ದ. ಅವ್ರ ಅಮ್ಮ ಪಾಪ ಕೆಲಸ ಮಾಡ್ತಾಯಿದ್ರು ಅಂತ. ಈಗ ಅವ್ರನ್ನ ಸುಧಾರಿಸ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಹೆಂಡ್ತಿ ಇಬ್ಬರು ಕೂಡ, ಚಂದು ನಾನು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಇಬ್ಬರು ಎಲ್ಲ ಮಾಡಿಸ್ಕೊಂಡು ಅವಳೇನೋ ಸ್ವಲ್ಪ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ತಗೋಬೇಕಂತೆ, ತಗೊಂಡು ಬರ್ತೀವಿ. ಇನ್ನು ಮಕ್ಕಳನ್ನೆಲ್ಲ ಸುಧಾರಿಸಿ ಮನೆಗೆ ಇಲ್ಲಿ ಬಿಟ್ಟು ನಾವು ಬರೋಷ್ಟರೊಳಗೆ ಟೈಮೇ ಆಗೋಯ್ತು. ನಾನು ಸ್ವಲ್ಪ ಬೇಗ ಹೋಗೋಣ ಕಣವ, ಇನ್ನು ರಾತ್ರಿಗೆ ಹೋಗಿ ಅಣ್ಣ ಸುಸ್ತಾಗಿ ಬಂದಿರುತ್ತೆ, ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳಿ. ಸರಿ ಆಯಿತು ಅಕ್ಕ ಅಂತ ಹೇಳಿ ನಾವು ಹೊರಟ್ವಿ. ಐಬ್ರೋ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಫ್ಯಾನ್ಸಿ ಸ್ಟೋರ್ಗೂ ಎಲ್ಲ ಹೋಗ್ಬೇಕಿತ್ತಲ್ವ, ಹಾಗಾಗಿ ಅಲ್ಲೆಲ್ಲ ಹೋದ್ರೇನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೋದ್ವಿ. ಇನ್ನು ಇಲ್ಲಿ ನಮಗೆ ಪರಿಚಯನೇ ಇದು ಫಾಲರು, ನಾವು ಯಾವಾಗಲೂ ಇಲ್ಲೇ ಮಾಡಿಸ್ಕೊಳ್ಳೋದು. ಹಾಗಾಗಿ ರೆಗ್ಯುಲರಾಗಿ ನಮ್ಗೆ ಯಾರು ಮಾಡ್ತಾರೆ ಅಲ್ಲೇ ನಾವು ಹೋಗಿ ಮಾಡಿಸ್ಕೊಳ್ಳೋದು. 50 ರೂಪಾಯಿ ಕೊಡ್ಬೇಕಂತ ಇವನಿಗೆ. $1 ಲಕ್ಷ ಕೊಟ್ಟಿದ್ದೆ. ನೋಡಿ ಫ್ರೆಂಡ್, ಇನ್ನೊಬ್ಬ ತರಲೆ ತಮ್ಮ ಏನೋ ಬರೀ ತರಲೆ ಮಾಡ್ತಾನೇನೋ. ಪೋಸ್ ಕೊಡ್ತಾರೆ ನೋಡಿ, ಹಂಗೆ ನೋಡಿ ಹುಡುಗಿರು ಅಂತ. ಅಯ್ಯೋ ಬೇಡಂಗಿನ್ ಯಾರು ಯೂಸ್ ಮಾಡಲ್ಲ ಮಿರರ್. ರಾಧಿಕಾ ಪಂಡಿತ್ ಒಬ್ಳೆ ಯೂಸ್ ಮಾಡೋದು. ಏನೋ ಬಿಸಿ ಆಗ್ತವ್ರೆ.
ಬೇಡ ಒಂದು ಹಾಯ್ ಮಾಡು. ಇನ್ನು ಅವಳು ಫೌಂಡೇಶನ್ ಕ್ರೀಮ್ ಎಲ್ಲ ಖಾಲಿ ಆಗೋಗಿದೆ ಅಕ್ಕ ಅಂತ ಹೇಳಿ ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ಲು. ಸರಿ ಅಂತ ನಾನು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ, ನಿನ್ಗೆ ಯಾವ್ದು ಬೇಕೋ ಅದು ತಗೊಳ್ಳೋವ ಅಂತ ಹೇಳಿ. ಇನ್ನು ಅಂಗಡಿ ಹುಡುಗರಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅಕ್ಕ ಅಕ್ಕ ಅಂತ ಬಾಯಿ ತುಂಬ. ನಿಜವಾಗ್ಲೂ ಒಡ ಹುಟ್ಟಿದ್ರೆ ತಮ್ಮದಿರಾಗಲ್ಲ, ಜೊತೇಲಿ ಈ ಥರ ಪ್ರೀತಿಯಿಂದ ಇದ್ದರೂ ಕೂಡ ಅವರು ಕೂಡ ತಮ್ಮದಿರ್ತಾರನೇ ಅಲ್ವಂತ. ಯಾವಾಗ ಹೋದರೂ ತುಂಬ ಚೆನ್ನಾಗಿ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ಯಾವ ಥರ ಬೇಕು, ಹೊಸ ಪ್ರಾಡಕ್ಟ್ ಏನಾದರೂ ಬಂದಿದ್ರೆ ಅಕ್ಕ ತೊಗೊಳ್ಳಿ, ಹೊಸ ಪ್ರಾಡಕ್ಟ್ ಬಂದಿದೆ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಮೆಸೇಜು ಕೂಡ ಮಾಡ್ತಾರೆ, ವಾಟ್ಸಪ್ಪಲ್ಲೆಲ್ಲ ಫೋನ್ ಕಾಲ್ ಎಲ್ಲ ಮಾಡ್ತಾರೆ, ಅಕ್ಕ ಈ ಥರ ಬಂದಿದೆ ತೊಗೊಂಡೋಗಿ ತುಂಬ ಚೆನ್ನಾಗಿದೆ ಅಂತ. ಇನ್ನು ಸರಿ ಅಲ್ಲೆಲ್ಲ ತೊಗೊಂಡು ನಾವು ಪ್ಯಾಕ್ ಎಲ್ಲ ಮಾಡಿಸ್ಕೊಂಡು ಇನ್ನು ಸ್ಲಿಪ್ಪರ್ ತೊಗೋಬೇಕು ಅಕ್ಕ ಅಂತ ಹೇಳಿದ್ಲು. ಸರಿ ಅಂತ ಸ್ಲಿಪ್ಪರ್ ಅಂಗಡಿಗೆ ಬಂದ್ವಿ. ಅವಳು ಯಾವ ಥರ ಬೇಕು ಅಂತ ನೋಡ್ತಾ ಇದ್ಲು. ಡಿಸೈನ್ಸ್ ಯಾವುದೂ ಇಷ್ಟ ಆಗಲಿಲ್ಲ ಅಂತ ತುಂಬಾ ತಡಗ್ತಾ ಇದ್ಲು. ಸರಿ ಯಾವುದೋ ಒಂದು ತಗೋವ ಈಗ ಅರ್ಜೆಂಟ್ಗೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಇನ್ನು ಟೈಮ್ ಆಗಿಬಿಡುತ್ತೆ, ಮಳೆ ಬೇರೆ ಬರುವಂಗೈತೆ, ಗುಡುಗೆಲ್ಲ ಐತೆ ಅಂತ ಹೇಳಿ ತೊಗೊಂಡು ಮನೆಗೆ ಹೊರಟು ಬಂದ್ವಿ. ವೆಲ್ಕಮ್ ಬ್ಯಾಕ್. ನೆನ್ನೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಅಂಗಡಿಲೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆದರೆ ಮಳೆ ಬರೋಂಗಾಗೋಗಿತ್ತು, ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನಗೂ ಸ್ವಲ್ಪ ಯಾಕೋ ತುಂಬ ತಲೆನೋವು, ಮೈಕೈ ನೋವೆಲ್ಲ ಜಾಸ್ತಿ ಆಗೋಯಿತು. ಅದಕ್ಕೋಸ್ಕರ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಈಗ ಬೆಳಗ್ಗೆ ಎದ್ದಿದ್ದೀನಿ, ಸ್ವಲ್ಪ ಲೇಟ್ ಆಯಿತು. ನಾನು ಹೇಳೋಷ್ಟೊಳಗೆ ಟೈಮ್ ಬಂದು 7:45 ಆಗಿದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಾವಿನ್ನು ನೋಡಿ ತಿಂಡಿ ತಿಂತಿದ್ದಾರೆ, ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ನಾನು ಇಡ್ಲಿಗೆ ಅಂತ ಮಾಡಿದ್ದೆ, ಅಕ್ಕಿನ ರುಬ್ಬಿದೆ, ಆದರೆ ಅವ್ರು ಟೈಮ್ ಆಗೋಗಿದೆ ಅಂತ ಹೇಳಿ ಅವ್ರಿಗೆ ದೋಸೆನೇ ಹಾಕ್ಕೊಟ್ಟಿದ್ದೀನಿ. ಟೈಮ್ ಆಗಿಬಿಟ್ಟಿದೆ, ನನಗೆ ಬೇಗ ಏನಾದರೂ ಕೊಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ದೋಸೆನೇ ಹಾಕ್ಕೊಟ್ಟೆ. ನೆನ್ನೆನೆ ಕಡಲೆಕಾಳು ಸಾಂಬಾರು ಮಾಡಿದ್ನಲ್ಲ, ಅದಕ್ಕೆ ಕಾಂಬಿನೇಷನ್ ಆಗಿ ಅದೇ ಸಾಂಬಾರನ್ನ ಕೊಟ್ಟೆ. ತಿಂತಾ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಟೈಮ್ ಆಗೋಗಿದೆ ಡ್ಯೂಟಿಗೆ ಹೋಗೋಕ್ಕೆ. ಅದಕ್ಕೋಸ್ಕರ ನಾನು, ಏಕೆಂದರೆ ಸ್ವಲ್ಪ ನಂಗೆ ಆಗಲಿಲ್ವಲ್ಲ, ಸ್ವಲ್ಪ ಲೇಟ್ ಆಯಿತು ನಾನು ಹೇಳೋಷ್ಟೊಳಗೆ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಒಂದು ಫಂಕ್ಷನ್ ಇದೆ, 2 ಇದೆ ಫಂಕ್ಷನು, ಆದರೆ ಒಂದಕ್ಕೆ ಮಾತ್ರ ಹೋಗೋದು, ಏಕೆಂದರೆ ನವೀನ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಇದೆಯಂತೆ, ಬರೋಕ್ಕಾಗಲ್ಲ ಅಂದರು. ಹಾಗಾಗಿ ನಾನೇ ಒಂದು ಫಂಕ್ಷನ್ನ ಅಟೆಂಡ್ ಮಾಡ್ತೀನಿ, ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ, ಹುಷಾರಿಲ್ಲ, ಆಗಲಿಲ್ಲ ಅಂದರೂ ಕೂಡ ಹೋಗಲೇಬೇಕಲ್ವ. ಫಂಕ್ಷನ್ ಅಂತಂದರೆ ಅಟೆಂಡ್ ಮಾಡಲೇಬೇಕು. ಹೋಗ್ತಾ ಇದ್ದೀನಿ. ಈಗ ಕೆಲಸ ಇದೆ, ಕೆಲಸ ಎಲ್ಲ ಮಾಡಬೇಕು. ತಿಂಡಿಗೂ ಕೂಡ ನಾವಿನ್ನು ದೋಸೆ ಮಾತ್ರ ಹಾಕ್ಕೊಟ್ಟಿದ್ದೀನಿ, ಅದಕ್ಕೇನು ಬೇಕು ಮಾಡೋಣ. ಚಟ್ನಿನ ಇಲ್ಲ ಏನಾದರೂ ಗೊಜ್ಜೋ ಏನಾದರೂ ಮಾಡ್ಕೋಬೇಕು. ತರಕಾರಿ ಸ್ವಲ್ಪ ಇದೆ, ಮಾಡ್ಕೋಬೇಕು. ನನ್ನ ಮಗ ದೊಡ್ಡವನು ಸ್ಕೂಲ್ಗೆ ಹೋಗ್ತಾನೆ, ಅವ್ನು ಬರೋಷ್ಟೊಳಗೆ ತಿಂಡಿ ಅವ್ನು ಕೂಡ ರೆಡಿ ಮಾಡೋಣ. ಈಗ ನವೀನ್ ಕೆಲ್ಸಕ್ಕೆ ಹೊರಡ್ತಾರೆ. ಹಾಗೆ ಕೂಡ ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಊರಿಂದ ನನ್ನ ನಾದಿನಿ ಬಂದಿದ್ದಾಳೆ, ಅವಳು ಮಲಗಿದ್ದಾಳೆ. ಎದ್ಮೇಲೆ ನಾನು ನಿಮಗೆ ಅವಳನ್ನು ವೀಡಿಯೋ ಮಾಡ್ತೀನಿ. ಓಕೆ, ಈ ಕೆಲಸ ಎಲ್ಲ ಮುಗಿಸಿ ಫಂಕ್ಷನ್ಗೆ ರೆಡಿ ಆಗಬೇಕು. ಫಂಕ್ಷನ್ ಎಲ್ಲಿರೋದು, ಏನು ಫಂಕ್ಷನ್ ಅಂತ ಹೇಳ್ತೀನಿ. ಈಗ ನಾವಿನ್ನ ಡ್ಯೂಟಿಗೆ ಕಳಿಸೋಣ, ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮಾತ್ರೆ ತಗೊಂಡ್ಮೇಲೆ ಸ್ವಲ್ಪ ಎಷ್ಟೋ ರಿಲೀಫ್ ಅಂತ ಅನ್ನಿಸ್ತು. ನನಗಂತೂ ಸಖತ್ತು ಸುಸ್ತೆಲ್ಲ ಆಗೋಗಿತ್ತು, ಏನು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ಮಾತ್ರೆ ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ಎಷ್ಟೋ ಆರಾಮ್ ಅನ್ನಿಸ್ತು ನೋಡಿ, ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ನಾವಿನ್ನ ಡ್ಯೂಟಿ ಕಳ್ಸೋಣ. ಪಾಪ ಅವ್ರಿಗೆ ಟೈಮ್ ಆಗೋಗಿದೆ, ನಂಗೆ ಟೈಮ್ ಆಗಿದೆ ಅಂತಲೇ ಇದ್ದರು. ಎಬ್ಬಿಸ್ತಾ ಇದ್ರು, ಎದ್ದೋಳು ಮೇಲೆ ನಂಗೆ ಟೈಮ್ ಆಗಿದೆ, ತಿಂಡಿ ಮಾಡಿಕೊಡು ಅಂತ. ನನಗೆ ಸ್ವಲ್ಪ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಡ್ಯೂಟಿಗೆ ಹೊರಡ್ತಾರೆ, ಕಳ್ಸೋಣ. ಹೆಲ್ಮೆಟ್ಟೆ ತೋರಿಸ್ತಾ ಇದ್ದಾರೆ ಕಣಪ್ಪ ನವೀನ್. ಬಾಯ್ ಅಂತಿದ್ದಾರೆ. ಓಕೆ, ಅವ್ರನ್ನ ಡ್ಯೂಟಿ ಕಳಿಸಿ ಕೆಲಸ ಎಲ್ಲ ಮುಗಿಸಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈಗ ಫೈನಲಿ ಫಂಕ್ಷನ್ಗೆ ರೆಡಿ ಆಗಿದ್ದೀನಿ. ನೋಡಿ, ಬರೀ ಫಂಕ್ಷನ್ ಮಾಡೋದೇ ಆಗೋಗಿದೆ. ಇವರು ಏನಿಲ್ಲ, ಕೆಲಸ ರೆಡಿ ಆಗೋದು, ಫಂಕ್ಷನ್ಗೆ ಹೋಗೋದು ಅಷ್ಟೇ ಕೆಲಸ ಅನ್ಕೋಬೇಡಿ. ಏನು ಮಾಡೋದು, ಫಂಕ್ಷನ್ಗಳು ಇದ್ದೇ ಇರುತ್ತೆ. ಹೋಗ್ತಾ ಇದ್ದೀವಿ. ನವೀನ್ ಕೂಡ ಡ್ಯೂಟಿಗೆ ಹೋಗಿದ್ದಾರೆ, ನಂಗೆ ಫಂಕ್ಷನ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿ
ಡ್ಯೂಟಿಗೆ ಹೊರಟೋದ್ರು, ನಾನೇ ಅಟೆಂಡ್ ಮಾಡಬೇಕು ಫಂಕ್ಷನ್ನೆಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವತ್ತು 2 ಫಂಕ್ಷನ್ ಇದೆ, ಆದರೆ ನಾನು ಒಂದೇ ಅಟೆಂಡ್ ಮಾಡೋದು, ಇನ್ನೊಂದು ದೂರ ಇದೆ ಊರು, ನಮ್ಮೂರ ಹತ್ರ. ಹಾಗಾಗಿ ಹೋಗ್ತಾ ಇಲ್ಲ ಅಲ್ಲಿಗೆ. ಈಗ ಹೊರಡ್ತಾ ಇದ್ದೀವಿ ನೋಡಿ. ಇವ್ರು ಆಲ್ರೆಡಿ ರೆಡಿಯಾಗಿದ್ದಾರೆ, ಕೂತಿದ್ದಾರೆ. ಹೇಳಿದ್ನಲ್ಲ ನನ್ನ ಆದ್ಮೀನು ಕೂಡ ಊರಿಂದ ಬಂದಿದ್ದಾಳೆ ಅಂತ. ನೋಡಿ ಅವಳು ಕೂಡ ಎದ್ದು ರೆಡಿಯಾಗಿದ್ದಾರೆ. ಬೆಳಿಗ್ಗೆ ಮಲಗ್ಬಿಟ್ಟಿದ್ಲು, ರೆಡಿ ಮಾಡಿದ್ರೆ ಬೆಳಿಗ್ಗೆ. ಹಾಗಾಗಿ ರೆಡಿಯಾಗಿದ್ದಾಳೆ. ಅವಳು ಹಾಗೆ ಊರಿಗೆ ಹೋಗ್ತಾಳಂತೆ. ನೋಡಿ ನನ್ನ ಆದ್ನಿ ಮಗಳು ಕೂಡ ಊರಿಗೆ ಹೋಗ್ತಾ ಇದ್ದಾಳೆ. ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅತ್ತೆ, ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಈಗ ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸಾಧ್ಯವಾದರೆ ಅಲ್ಲೂ ಕೂಡ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು. ನೋಡಿ ನಮ್ಮ ಎಷ್ಟೊತ್ತಾಯಿತು, ನಾವೇ ಹುಡುಗಿರು ಬೇಗ ರೆಡಿ ಆದ್ವಿ. ಆದರೆ ಇವ್ರನ್ನ ರೆಡಿ ಮಾಡಿಸ್ಕೊಂಡು ಹೊರಡೋಷ್ಟೊಳಗೆ ಎಷ್ಟೊತ್ತಾಯಿತು. ಟೈಮ್ ಬಂದು 1 ಗಂಟೆ ಆಗಿದೆ. ಬೀಗ್ ರೂಟ ಅಲ್ವಾ, ಅದಕ್ಕೋಸ್ಕರ ನಾವು ಹೋಗ್ತಾ ಇರೋದು ಬೀಗ್ ರೂಟಕ್ಕೆ. ಇಲ್ಲೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಕೊಡಗು ಸಮಾಜ ಇದೆ, ಆ ಚೌಟ್ರಿಲಿ ಬೀಗ್ ರೂಟ. ಆದರೆ ನಾನು ಮೈದನ್ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟೊಳಗೆ ಸಾಕಾಯ್ತು. ಹಾಗೆ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸಾಧ್ಯವಾದರೆ ಮಾಡ್ತೀನಿ. ಓಕೆ, ನೋಡ್ತಾ ಇರಿ ಆಶಾ ನವೀನ್ ಬ್ಲಾಗ್. ಹೊರಟಿದ್ದೀವಿ ಇವಾಗ. ಟೈಮ್ 1 ಗಂಟೆ ಆಗಿದೆ, ಹೊರಡ್ತಾ ಇದ್ದೀವಿ. ನೋಡಿ ಎಲ್ಲ ಕೂತಿದ್ದೀವಿ, ಆರಾಮಾಗಿ ಹೋಗ್ತಾ ಇದ್ದೀವಿ. ಊಟ ಟೈಮ್ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ನಾವು. ಊಟ ಎಲ್ಲ ಮುಗಿಸ್ಕೊಂಡ್ವಿ, ಜೊತೆಗೆ ತಾಂಬೂಲನ್ನು ಹಾಕೊಂಡಿದ್ದೀವಿ. ತಾಂಬೂಲ ಹಾಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಆದ್ಮಿ ಏನೋ ಸ್ಕ್ರೀನ್ ಬಟ್ಟೆ ಏನೋ ತಗೋಬೇಕಂತೆ, ಅದಕ್ಕೋಸ್ಕರ ವಿಶಾಲ್ ಮಾರ್ಟ್ ಇಲ್ಲೇ ಪಕ್ಕದಲ್ಲೇ ಅಲ್ವೇ ಇರೋದು. ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಅವಳೇನೋ ಸ್ಕ್ರೀನ್ಗಳೆಲ್ಲ ನೋಡ್ಬೇಕಂತೆ, ವಿಂಡೋಗೆ ಡೋರ್ಗೆಲ್ಲ, ಅದಕ್ಕೋಸ್ಕರ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಊಟ ಅಂತೂ ಏನು ಗಡತ್ತಾಗಿ ತಿಂದಿಲ್ಲ, ಲೈಟಾಗೆ ಊಟ ಮಾಡಿರೋದು, ಸ್ವಲ್ಪನೇ ತಿಂದಿರೋದು. ನೋಡ್ಬಿಟ್ಟು ನಾವು ತಗೊಳಕ್ಕಾಗ್ತದೆ. ಈಗ ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ. ಇನ್ನು ಬೀಗ್ ರೂಟದ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನಾನು ಆದ್ನಿನೂ ಕೂಡ ಊರಿಂದ ಬಂದಿದ್ಲಲ್ಲ, ಅವಳು ಸ್ವಲ್ಪ ಏನೇನೋ ತೊಗೋಬೇಕು ಅದಕ್ಕೆ ಅಂತ ಹೇಳಿದ್ಲು. ಹಾಗಾಗಿ ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅಲ್ಲಿ ಬಟ್ಟೆಗಳು ಫಸ್ಟು ನೋಡಿದ್ವಿ, ಆಫರ್ ಎಲ್ಲ ಇತ್ತು, ಬೈ 1 get 1 ಕೂಡ ಇತ್ತು. ಹಾಗಾಗಿ ಇನ್ನು ಡ್ರೆಸ್ಗಳಿಗೆಲ್ಲ ಹೋಗಲಿಲ್ಲ. ಇನ್ನು ಅದಕ್ಕೆಲ್ಲ ಹೋಗ್ತಾ ನಿಂತ್ಕೊಂಡ್ರೆ ಇನ್ನು ಟೈಮ್ ಆಗಿಬಿಡುತ್ತೆ, ಮತ್ತು ಅದಕ್ಕೆಲ್ಲ ಕಾಸು ಕೊಡಬೇಕಾಗುತ್ತೆ, ಖರ್ಚಾಗುತ್ತೆ ಅಂತ ಹೇಳಿ ಬೇಗನೆ ನಡೀರಿ ಅಂತ ಹೇಳಿ ನಾನು ಆರ್ಗಿತಿ ಕರ್ಕೊಂಡು ಹೋಗ್ತಾ ಇದ್ಲು. ಏನು ಬೇಕು ಅದನ್ನು ಫಸ್ಟು ತೊಗೊಬಿಡಿ, ಆಮೇಲೆ ಬೇಕಾದ್ರೆ ಏನು ತೊಗೊಳಕ್ಕಾಗುತ್ತೆ ಅಂತ ಹೇಳಿ. ನಾನು ಡ್ರೆಸ್ಸಸ್ ಎಲ್ಲ ನೋಡ್ತಾಯಿದ್ದೆ. ತುಂಬ ಚೆನ್ನಾಗಿ ಕಲೆಕ್ಷನ್, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಆಫರ್ ಕೂಡ ಇತ್ತು ವಿಶಾಲ್ ಮಾರ್ಟಲ್ಲಿ, ತುಂಬ ಚೆನ್ನಾಗಿ ಆಫರ್ ಎಲ್ಲ ಬಿಟ್ಟಿದ್ದಾರೆ. ಸರಿ ಆಯಿತು, ಈ ಡ್ರೆಸ್ದೆಲ್ಲ ತಲೆನೋವು ಬೇಡ ಅಂತ ಹೇಳಿ ನಾವು ಅವಳು ಸ್ಕ್ರೀನ್ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ವಿಂಡೋ ಡೋರ್ಗೆಲ್ಲ ತೊಗೋಬೇಕು ಅಂತ ಅಂದ್ಲು. ಸರಿ ಅಂತ ಹೇಳಿ ನಾವು ಮೇಲ್ಗಡೆ ಹೋದ್ವಿ. ಅಲ್ಲಿ ಅವಳಿಗೆ ಏನು ಬೇಕೋ ಅದನ್ನು ಫಸ್ಟು ತೊಗೊಬಿಡವ ನೀನು, ಆಮೇಲೆ ಬೇಕಾದರೆ ಮನೆಗೆ ಸಾಮಾನು ಏನು ಥಿಂಗ್ಸ್ ಬೇಕೋ ಅದನ್ನು ತೊಗೊಳ್ವಿ ಅಂತ ಹೇಳಿ ವಿಂಡೋಗೆ ಡೋರ್ಗೆ ನಾವು ಡಿಸೈನ್ಸ್ ಕಲೆಕ್ಷನ್ನ ಮಾಡ್ಕೋತಾ ಇದ್ವಿ. ಕಲರು ಡಿಸೈನ್ ನೋಡೋದ್ರೊಳಗೆ ಟೈಮ್ ಆಗೋಯ್ತು. ಇದು ಬೇಡ ಅದು ಬೇಡ ಅಂತ ಹೇಳಿ ತೋರಿಸ್ತಾ ಇದ್ವಿ. ನನ್ನ ಮೈದನೂ ಕೂಡ 1-2-3 ತೋರಿಸಿದ್ರು, ನೋಡಿ ಇಲ್ಲಿ ಇಷ್ಟು ಚೆನ್ನಾಗೈತಲ್ಲ ಅಂತ. ಇಲ್ಲ ನಾವು ಮನೆಗೆ ಮತ್ತು ಪೇಂಟಿಂಗು ಮತ್ತು ಅದು ಗ್ರಾನೈಟ್ಗೆ ಯಾವುದು ಸೆಟ್ ಆಗುತ್ತೆ, ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿ ನೋಡಿ ತೊಗೊಳ್ತಾ ಇದ್ವಿ. ಸರಿ ಅಂತ ಹೇಳಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡ್ವಿ. ವಿಂಡೋಗೆ ಮತ್ತು ಡೋರ್ಗೆ ಅವಳು ತೊಗೊಂಡ್ಳು. ಸರಿ ಆಯಿತು, ಅದಕ್ಕೆ ಸ್ವಲ್ಪ ಮನೆಗೂ ಕೂಡ ಸಾಮಾನ ನೋಡ್ತೀನಿ, ತೊಗೊಳ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು, ನಿನ್ನ ಹತ್ರ ಎಷ್ಟು ಬಜೆಟ್ ಇದೆ ಅಷ್ಟಕ್ಕೆ ನೋಡಿ ತೊಗೋವಾ ಅಂತ ಹೇಳಿದೆ. ಸರಿ ಆಯಿತು, ನೋಡಿ ತೊಗೋತೀನಿ ಅಂತ ಹೇಳಿ ಅವಳು ಎಲ್ಲ ಕಡೆ ಹೋದ್ಲು, ನೋಡ್ತಾ ಇದ್ಲು. ನಾವು ಸರಿ ಅಂತ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಹೇಳಿ ಸ್ಕ್ರೀನ್ ಅವೆಲ್ಲ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಕಲೆಕ್ಷನ್, ತುಂಬ ಚೆನ್ನಾಗಿ ಬಂದಿತ್ತು. ಸ್ಕ್ರೀನೆಲ್ಲ ಆಫರ್ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಅವಳು ಸ್ವಲ್ಪ ಮನೆಗೆ ಸಾಮಾನು ಕೂಡ ಎಲ್ಲ ತೊಗೊಂಡ್ಳು. ಅವಳು ಪಾಪ ಒಂದು 2,000ದಲ್ಲೆಲ್ಲ ಮುಗಿಸ್ಕೋತೀನಿ ಅದಕ್ಕೆ ಅಂತ ಹೇಳಿದ್ಲು. ಆದರೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಅವಳು ಒಂದು 3-3:30ಗೆಲ್ಲ ಹೋದ್ಲು. ಮನೆಗೆ ಸಾಮಾನು ಕೂಡ ಬೇಕಾಗಿತ್ತು ಅಂತ ಹೇಳಿ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ತೊಗೋತೀನಿ ಅಂತ ಹೇಳಿದ್ಲು. ಹಾಗಾಗಿ ಅದನ್ನು ತೊಗೊಂಡ್ಳು. ನಾನೊಂದಲ್ಲಿ 1-2 ರೀಲ್ಸ್ನು ಕೂಡ ಮಾಡಿಕೊಂಡೆ. ವಿಶಾಲ್ ಮಾರ್ಟಲ್ಲಿ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಜನ ಯಾರೂ ಜಾಸ್ತಿ ಇರಲಿಲ್ವಲ್ಲ, ಹಾಗಾಗಿ ನಮ್ಮದೇ ಅದು ಹವಾ ಆಗೋಗಿತ್ತು. ಅಲ್ಲಿ ಹೆಂಗೆ ಬೇಕಂಗೆ ಆಟ ಆಡಿಕೊಂಡು ನೋಡಿಕೊಂಡು ಎಲ್ಲನೂ ಕೂಡ ಶಾಪ್ ಮಾಡಿದ್ವಿ. ನಾನೊಂದೆರಡು ರೀಲ್ಸ್ನು ಕೂಡ ಈ ಮಧ್ಯದಲ್ಲಿ ನಾನು ಮಾಡಿಕೊಂಡೆ.
ನಾನು ಮಾರ್ಗಿತಿ ಅಂತೂ ನೋಡ್ಬಿಟ್ಟು ಸ್ಕ್ರೀನೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಕೂಡ ಹೇಳ್ತಾಯಿದ್ಲು. ಹಾಗೆ ಹಾಸಿಗೆ ಬೆಡ್ಶೀಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮ್ಯಾಟ್ಗಳಾಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗೇ ಇತ್ತು. ಎಲ್ಲಕ್ಕೂ ಆಫರ್ ಇದೆ, ಎಲ್ಲಕ್ಕೂ ಆಫರ್ ಬಿಟ್ಟಿದ್ದಾರೆ. ನಮಗೂ ನೋಡಿ ತುಂಬ ಖುಷಿ ಆಯಿತು. ಸ್ಲಿಪ್ಪರು, ಶೂಸು ಎಲ್ಲ ಆಗಿರ್ಬೋದು ಎಲ್ಲ ಆಫರ್ ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ನೋಡಿಕೊಂಡು ತಗೊಂಡು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಅವಳು ಊರಿಗೆ ಹೊರಡ್ತಾ ಇದ್ದಾಳೆ. ಅವಳನ್ನ ಡ್ರಾಪ್ ಮಾಡೋಣ ಅಂತ ಇಂಕಲ್ಗೆ ಬಂದಿದ್ದೀವಿ. ಅವಳನ್ನ ಕಳಿಸಿ ನಾವು ಕೂಡ ಮನೆಗೆ ಹೊರಡ್ತೀವಿ. ಬಸ್ ಬತ್ತೇನೋ ಇಲ್ಲ, ಪಿರಿಯಾಪಟ್ಟಣ ಬಸ್ಸು. ಸರಿ ಐಶು, ಬಂತು ನೋಡು, ಬಸ್ ಬಂತು. ಐಶು ಬಾಯ್. ಐಶು ಸರಿ ಆಯ್ತು, ಬಾಯ್ ಮಾಡಿ ಅವಳನ್ನ ಕಳಿಸ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಫೈನಲಿ ಮನೆಗೆ ಬಂದ್ವಿ. ನನ್ನ ನಾದಿನಿನೂ ಕೂಡ ಅವಳನ್ನ ಬಸ್ ಹತ್ತಿಸಿ ಕಳಿಸ್ಬಿಟ್ಟು ಮನೆಗೆ ಬಂದ್ವಿ. ನಾವು ಎಷ್ಟೊತ್ತು ಹೋದ್ವಿ ಅಂದರೆ ಟೈಮ್ ಬಂದು ಇವಾಗ 3 ಗಂಟೆ ಆಗಿದೆ. 3 ಗಂಟೆ ಜಾಸ್ತಿ ಆಗಿದೆ, 4 ಗಂಟೆ ಆಗೋಗಿದೆ ಟೈಮು. ನಾವು ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ವಿಶಾಲ್ ಮಾರ್ಟಲ್ಲೆಲ್ಲ ನೋಡ್ತಾ ಅದು ಇದು ಅಂತ ನೋಡ್ತಾ ತುಂಬಾ ಟೈಮ್ ಕಳೆದ್ವಿ. ಮತ್ತು ಇಲ್ಲಿಗೆ ವ್ಲಾಗ್ನ ಮುಗಿಸೋಣ ಅಂತ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದೀರಾ ನೀವು, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟಪಡ್ತೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ನೀವು ಇಷ್ಟಪಡಿ, ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹೇಗೆಲ್ಲ ಇತ್ತು, ಹೇಗೆ ಅನ್ನಿಸ್ತು ಅಂತ ಹೇಳೋದಂತೂ ಮರಿಬೇಡಿ ನೀವು. ಮತ್ತೊಂದಷ್ಟು ವಿಡಿಯೋ ಜೊತೆ ಸಿಗ್ತೀನಿ. ನೀವು ನಮಗೆ ಸಪೋರ್ಟನ್ನು ನೀಡಿದ್ರೆ ನಾನು ಮತ್ತೆ ಇನ್ನೂ ಒಂದಷ್ಟು ಚಂದ ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತೀನಿ. ನೋಡಿದ್ರಲ್ಲ ನಿನ್ನೆ ಇವತ್ತೆಲ್ಲ ಹೇಗಿತ್ತು ಅಂತ. ಈಗ ಸ್ವಲ್ಪ ಆರಾಮ ಅನ್ನಿಸ್ತಿದೆ ನನಗೆ. ಮತ್ತೇನು ಹೇಳೋದು, ಖುಷಿ ಆಗ್ತಾ ಇದೆ. ಏಕೆಂದರೆ ಸ್ವಲ್ಪ ಹೊರಗಡೆ ಹೋಗಿ ಎಲ್ಲ ಸುತ್ತಾಡ್ಕೊಬಂದ್ವಲ್ವ, ಮೈಂಡೆಲ್ಲ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಬರೀ ಫಂಕ್ಷನ್ನೇ ನೋಡಿ ಫಂಕ್ಷನ್ಗೆ ಹೋಗಿ ನಮಗಂತೂ ಸಾಕಾಗೋಗಿತ್ತು. ಹಾಗೆ ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಿದ್ದು, ಸ್ವಲ್ಪ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಏನೋ ಆರಾಮ ಅನ್ನಿಸ್ತು. ಓಕೆ, ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ಮಾಡೋ ವಿಡಿಯೋಗಳು ಬಿಟ್ಟ ತಕ್ಷಣ ಫಸ್ಟು ನಿಮಗೆ ಬಂದು ನೋಟಿಫಿಕೇಷನ್ ಆಗಿ ಬೀಳುತ್ತೆ. ಮತ್ತೊಂದಷ್ಟು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹಳೆ ವಿಡಿಯೋಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ. ಓಕೆ, ಬಾಯ್.